ಹಾಯ್, ನಮಸ್ಕಾರ ರೀ ಎಲ್ರಿಗೂ. ಇವಾಗ ಮ್ಯಾಂಗೋ ಸೀಸನ್ ಮುಗೀತು ಆಲ್ಮೋಸ್ಟ್. ಅದಕ್ಕೆ ಈ ಮ್ಯಾಂಗೋ ಸೀಸನ್ ಮುಗ್ಯಾಕೆ ಬಂದೈತಿ ಅಂಥೇಳಿ ನಮ್ಮ ಮನೆಯವರು ನಿನ್ನೆ ಮ್ಯಾಂಗೋ ತೊಗೊಂಬಂದಿದ್ರು. ಇವತ್ತು ಮ್ಯಾಂಗೋ ಶೇಖರಣೆ ಮಾಡ್ಬೇಕಂತ ಮಾಡೀನಿ. ಈ ಸೀಸನ್ ಲಾಸ್ಟ್ ಮ್ಯಾಂಗೋ ಶೇಖರಣೆ ಮಾಡತ್ತೀನಿ. ಬರೀ ಮಾಡೋಣ. ಶೇಖರಣೆ ಮಾಡ್ಬೇಕಂತ ಹೇಳಿ ನಿನ್ನೆ ತೊಗೊಂಡು ಬಾ ಅಂತ ಹೇಳಿದ್ದೆ ನಮ್ಮ ಜಗೋರಿಗೆ. ಅವರು ಬಿಜಾಪುರಿಗೆ ಹೋಗಿದ್ರು, ನಮ್ಮ ಊರಲ್ಲಿ ಸಿಗಂಗಿಲ್ಲ. ಅದಕ್ಕೆ ಅವ್ರು ನಿನ್ನೆ ಬಿಜಾಪುರಿಗೆ ಹೋಗಿದ್ರು, ತೊಗೊಂಡು ಬಂದಿದ್ರು. ಅದಕ್ಕೆ ಬರೀ ಮಾಡೋಣ. ಇವಾಗ ನಾನು ಬಾಳೆ ಕುದಿಸಿಟ್ಟಿನಿ ಹೋಳ್ಗೆ ಮಾಡ್ಬೇಕಂತ ಹೇಳಿ. ನಾನು ಹೋಳ್ಗೆ ಶೇಖರಣೆ ಮಾಡ್ಬೇಕಂತೆ ಭಾಳ ಅಂದ್ಕೊಂಡಿದ್ದೆ, ಬಟ್ ಆಗಿರಲೇ ಇಲ್ಲ. ಅದಕ್ಕೆ ಇವತ್ತು ಇಲ್ಲಿಗೆ ಹೊಸಗಿ ಬಂದಮೇಲೆ ಇವತ್ತು ಮಾಡ್ಬೇಕಂತೆ ಮಾಡೀನಿ. ಬರೀ ಈಗ ಬಾಳೆ ಕುದ್ದಾವು. ಬಾಳೆ ನನ್ನ ಪೃಥ್ವಿ ಮಲ್ಕೊಂಡಾನ, ಅವನಿಗೆ ಮಲಗಿಸಿ ಮಾಡ್ಬೇಕು ನಾ ಕೆಲಸ. ಅದಕ್ಕೆ ಮಲ್ಕೊಂಡಾನ. ಇವಾಗ ನಾನು ಮೊನ್ನೆ ಏನೋ ಹುಡ್ಕಾಡಕತ್ತಿದ್ದೆ, ಆವಾಗ ಇದೊಂದು ಸಿಕ್ತು ನನಗೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡ್ಬೇಕಂತ ಹೇಳಿ ಭಾಳ ದಿನದಿಂದ ಅನ್ಕೊಳತ್ತಿದ್ದೆ, ಬಟ್ ಆಗಿರಲಿಲ್ಲ. ನಾನು ಇವಾಗಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ನನ್ನ ಮೊಬೈಲ್ನ ಒಂದೇ, ಮತ್ತೇನೂ ಉಪಯೋಗಿಸಂಗಿಲ್ಲ ನಾನು. ಇದೊಂದು ಮೊನ್ನೆ ಏನೋ ಕ್ಲೀನ್ ಮಾಡಾಕತ್ತಿದ್ದೆ, ಆ ಟೈಮಿಗೆ ಇದು ಒಂದು ಸಿಕ್ತು ನನಗೆ. ಇನ್ಮೇಲೆ ಇದನ್ನೊಂದು ಯೂಸ್ ಮಾಡಬೇಕು. ಏನೇನು ಯೂಸ್ ಮಾಡೋಂಗಿಲ್ಲ. ನಾನು ಅಂದಿದ್ದೆ ನಮ್ಮ ಜಗೋರಿಗೆ, ನಾನು ಒಂದು ಯೂಟ್ಯೂಬ್ ಮಾಡ್ಬೇಕನ್ನತ್ತೀನಿ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ಬೇಕನ್ನಕತ್ತೀನಿ ಅಂಥೇಳಿ ಅಂದಿದ್ದೆ ನಾನು. ಅವರು ಆಯಿತು ಅಂಥೇಳಿ ಲಾಸ್ಟ್ ಇಯರ್ ನನ್ನ ಬರ್ಡೇ ಇತ್ತು ಜೂನ್ದಾಗ. ಅದಕ್ಕೆ ಅವಾಗ ಆಯಿತು ಮಾಡು ಅಂಥೇಳಿ ಒಂದು ಹೊಸ ಫೋನ್ ಕೊಡಿಸಿದ್ರು. ಅದೇ ಫೋನ್ ಒಂದೇ ನೋಡಿ ನಾನು ಮಾಡಿದ್ದಂದ್ರೆ ಇನ್ವೆಸ್ಟ್ಮೆಂಟ್ ಯೂಟ್ಯೂಬಿಗೆ ಅಥವಾ ಇನ್ಸ್ಟಾಗ್ರಾಮಿಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಅದು ಒಂದೇ. ಅದು ನಮ್ಮ ಮನೆಯವ್ರು ಗಿಫ್ಟ್ ಅಂತ ಕೊಡಿಸಿದ್ರು ನನ್ನ ಬರ್ಡೇಗೆ. ಇವಾಗ ನನಗೆ ಇದೊಂದು ಸಿಕ್ಕೈತಿ. ಇದು ನಮ್ಮ ಮನೆಯವ್ರಿಗೆ ಗಿಫ್ಟ್ ಕೊಟ್ಟಿದ್ದೆ ನಾನು. ಅವರು 30ನೇ ಬರ್ಡೇಗೆ 30 ಗಿಫ್ಟ್ ಕೊಟ್ಟಿದ್ದೆ ನಾನು. ಅದ್ರಾಗ ಅವಾಗ ಟಿಕ್ಟಾಕ್ ಜಾಸ್ತಿ ಇತ್ತು. ಅದಕ್ಕೆ ಟಿಕ್ಟಾಕ್ ಮಾಡೋ ಸಂಬಂಧ ಅಂಥೇಳಿ ಇದನ್ನು ತೊಗೊಂಡಿದ್ವಿ. ಮೇ ಬಿ ಅದು 2021 ಅನ್ಸುತ್ತಾ. ಅವಾಗ ಟಿಕ್ಟಾಕ್ ಇತ್ತು. ಟಿಕ್ಟಾಕ್ ಮಾಡೋ ಸಂಬಂಧ ಅವರು ಭಾಳ ಮಾಡ್ತಿದ್ರು, ನಾವು ಭಾಳ ಮಾಡ್ತಿದ್ವಿ ಅವಾಗ. ಅವಾಗ ಕೊಡಿಸಿದ್ದೆ ನಾ ಇವರಿಗೆ ಇದನ್ನು. ಅವರು ಸ್ವಲ್ಪ ದಿನ ಯೂಸ್ ಮಾಡಿದರು, ಆಮೇಲೆ ಬಿಟ್ಬಿಟ್ರು. ಅವರು ಡ್ಯೂಟಿ ಒಳಗೆ ಬ್ಯುಸಿ ಆಗಿಬಿಟ್ರು. ಹೀಗಾಗಿ ಡ್ಯೂಟಿ ಒಳಗೆ ಹೋಗೋಣ ಮಾಡೋದಾಗಲಿಲ್ಲ ಅವರಿಗೆ. ಅದಕ್ಕೆ ಇವಾಗ ನಾನು ಮೊನ್ನೆ ಏನೋ ಸರ್ಚ್ ಮಾಡತ್ತಿದ್ದೆ, ನಮ್ಮ ಮಮ್ಮಿ ಮನ್ಯಾಗ ಇತ್ತಿದ್ದು. ಏನೋ ಸರ್ಚ್ ಮಾಡಾಗ ಸಿಕ್ತು. ಅಪ್ಪ ಚಲೋ ಆಯ್ತು ಬಿಡು ಅಂಥೇಳಿ ನಾನು ಏನೋ ದುಡ್ಡು ಹಾಕ್ಲಾರೇ ಏನೋ ಒಂದು ಮಾಡಬೇಕು ಅಂತ ಮಾಡಾಕತ್ತೀನಿ. ಅದಕ್ಕೆ ಇದೊಂದು ಸಿಕ್ತಪ್ಪ. ಇದು ಒಂದು 2021 ಅನ್ಸುತ್ತಾ, ಅವಾಗೇ ಕೊಡಿಸಿದ್ದೆ ನಾ ಅವ್ರಿಗೆ ಇದನ್ನು. ಇವಾಗ ನನಗೆ ಯೂಸ್ ಆಗಾಕತ್ತದು. ಅದರ ಸಂಬಂಧ ಇದನ್ನು ಇನ್ಮೇಲಿಂದ ಇದನ್ನೇ ಯೂಸ್ ಮಾಡಿ ಸ್ಟ್ಯಾಂಡ್ ಥರ ಯೂಸ್ ಆಗುತ್ತೆ ಅಷ್ಟೇ. ಇದು ಮತ್ತೇನೂ ಇಲ್ಲ. 3-4 ವರ್ಷದ ಹಿಂದಿಂದ ಇದು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ನಾನು ಫೋನು ಅಲ್ಲಿ ಇಲ್ಲಿ ಇಡೋಕ್ಕಾಗಂಗಿಲ್ಲ. ಅದ್ರ ಸಂಬಂಧ ಅದೊಂಥರ ಸ್ಟ್ಯಾಂಡ್ ಥರ ಯೂಸ್ ಮಾಡಬೇಕಷ್ಟೇ. ನೋಡೋಣ ಇದನ್ನು ಹೆಂಗೆ ವರ್ಕ್ ಆಗುತ್ತಾ ಅಂಥೇಳಿ. ಬರೀ ಇವಾಗ ಹೋಳ್ಗೆ ಶೇಖರಣೆ ಮಾಡ್ತೀನಿ. ನಮ್ಮ ಪೃಥ್ವಿ ಮಕ್ಕೊಂಡಾನ, ಹೇಳೋದ್ರೋಗನೇ ಮಾಡ್ಬೇಕು ನಾನು. ಇವಾಗ ಸ್ಟ್ಯಾಂಡ್ ಇಟ್ಕೊಂಡು ವಿಡಿಯೋ ಮಾಡತ್ತೀನಿ. ಇವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಅನ್ಸಾಗತ್ತೈತಿ. ಇನ್ಸ್ಟಾಗ್ರಾಮ್ ಒಳಗೆ ನೋಡ್ತಿದ್ದೆ, ಅವರು ಈ ಥರ ಸ್ಟ್ಯಾಂಡ್ ಎಲ್ಲ ಮಾಡ್ತಿದ್ದೆ. ನಾನು ಅಂದ್ಕೊಂಡಿದ್ದೆ ತರಿಸ್ಬೇಕು ಅಂಥೇಳಿ. ಬಟ್ ನನಗೊಂದು ಇದು ಇತ್ತು, ಏನು ಗೊತ್ತಾ, ಏನಾದರೂ ನಾನು ಯೂಟ್ಯೂಬ್ ಮಾಡತ್ತೀನಿ, ಇನ್ಸ್ಟಾಗ್ರಾಮ್ ಮಾಡತ್ತೀನಿ, ಅದರೊಳಗೆ ಏನಾದರೂ ಅರ್ನಿಂಗ್ಸ್ ಬಂತು, ಅದರೊಳಗೆ ಏನಾದರೂ ದುಡ್ಡು ಬಂತು, ಆ ದುಡ್ಡಲ್ಲೇ ನಾನು ಇದಕ್ಕೆ ಏನು ಹೇಳಬೇಕು ಅನ್ನೋದು ಓಕೆ, ಆ ದುಡ್ಡನ್ನೇ ನಾನೆಲ್ಲ ತೊಗೋಬೇಕು, ಅದ್ರ ದುಡ್ಡು ಅದಕ್ಕೆ ಯೂಸ್ ಮಾಡಬೇಕು ಅಂಥೇಳಿ ನಾನು ಏನೇನೇ ತೊಗೊಂಡಿಲ್ಲ. ಇದು ಒಂದು ಮನ್ಯಾಗ ಸಿಕ್ತು ಅಂಥೇಳಿ ಇದೊಂದು ಸ್ಟ್ಯಾಂಡ್ ಒಂದು ಮಾಡ್ಕೊಂಡಿ ನೋಡಿ ಅಷ್ಟೇ. ನಂಗೆ ಅದು ಐತಿ ತಲಾಗ. ನಾನು ಯೂಟ್ಯೂಬ್ನಾಗ ಅಥವಾ ಇನ್ಸ್ಟಾಗ್ರಾಮ್ ಒಳಗೆ ನಾನು ಏನು ಮಾಡತ್ತೀನಲ್ಲ ಅದರಿಂದನೇ ದುಡ್ಡು ಬಂತು, ಅರ್ನಿಂಗ್ ಬಂತು ಅಂತ ಹೇಳಂದ್ರೆ ಅದರಲ್ಲೇ ಎಲ್ಲ ನನಗೆ ವಿಡಿಯೋಕ್ಕೆ ಏನೇನು ಬೇಕೋ ಎಲ್ಲ ತೊಗೋಬೇಕಂತೇಳಿ ನನ್ನ ತಲೆಯಾಗಿತ್ತು. ಫಸ್ಟೇ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂಥೇಳಿ ಅದ್ರ ಸಂಬಂಧ ಅದಕ್ಕೆ ಒಂದು 0ರಿಂದ ಸ್ಟಾರ್ಟ್ ಮಾಡೀನಿ. ಬಟ್ ಅದು ಎಲ್ಲೆಡೆಗೆ ಹೋಗುತ್ತೋ ನೋಡ್ಬೇಕು.
ಸಪೋರ್ಟ್ ಮಾಡಿರಿ ಪ್ಲೀಸ್. ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮಾಡತ್ತೀನಿ ಅಷ್ಟೇ. ಮತ್ತು ಹೋಳಿಗೆದೆಲ್ಲ ರೆಡಿ ಮಾಡಿ ಆಮೇಲೆ ಮಾವಿನಕಾಯಿ ಸಿಕ್ಕಣೆ ಮಾಡಿದ್ರೆ ಆಯ್ತು. ಆ್ಯಕ್ಚುಲಿ ನಾನು 1 ಗಂಟೆಗೆ 1:15 ನಮ್ಮ ಜಗ್ಗೂರಿಗೆ ಊಟಕ್ಕೆ ಬಿಡ್ತಾರೆ. ನಾನು ಆ ಟೈಮಿಗೆ ಮಾಡಬೇಕು, ಅವ್ರಿಗೆ ಮನೆಗೆ ಕರೆದು ಕರಿಬೇಕು ಊಟಕ್ಕೆ ಅಂತ ನಾನು ಮಾಡಿದ್ದೆ. ಬಟ್ ನನ್ನ ಮಗ ಕೈ ಬಿಡಲೇ ಇಲ್ಲ ನನಗೆ. ಅದ್ರ ಸಂಬಂಧ ಲೇಟ್ ಆಯಿತು. ಇನ್ನು ಸಾಯಂಕಾಲನೇ ಪಾ ಹೊರಗಷ್ಟು ಗಾಳಿ ಐತಿ, ಒಳಗೆ ಎಷ್ಟು ಶೆಕೆ ಆಗುತ್ತಪ್ಪ. ಇಷ್ಟು ದಿನ ಊರಲ್ಲಿದ್ದೆ ನಾನು, 2 ತಿಂಗಳು 2.5 ತಿಂಗಳು ಅವ್ರ ಜೊತೆ ಮಾತು ಹೇಳ್ಕೋತ ಕೆಲಸ ಮಾಡ್ತಿದ್ದೆ. ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿದ್ದಿಲ್ಲ. ಆಗ ಒಬ್ಬಕ್ಕೆ ಮಾಡಬೇಕು, ಭಾಳ ಬೇಸರ ಆಗುತ್ತೆ. ಯಾರೇ ಇನ್ನೊಬ್ರಿದ್ರ ಜೊತೆಗೆ ಏನೂ ಅನ್ಸಂಗಿಲ್ಲ, ಮಾತು ಹೇಳ್ಕೋತ ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ಅಲ್ಲಿ ನಾವು ಸಿಕ್ಕಾಪಟ್ಟೆ ಜನ ಜಾಸ್ತಿ ಅಂದ್ರೂ ಕೆಲಸ ಮಾಡಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಒಬ್ಬಕ್ಕೆ ಮಾಡ್ತೀನಿ, ಎಷ್ಟು ಕೆಲಸ ಅನಿಸ್ಬಿಡ್ತೈತೆ ನನಗೆ, ಬೇಸರ ಆಗುತ್ತೆ. ಮೊದಲೆಲ್ಲ ಫೋನ್ ನೋಡ್ಕೋತ ಮಾಡ್ತಿದ್ದೆ. ಬಟ್ ಇವಾಗ ವಿಡಿಯೋ ಮಾಡ್ಕೋತ ಮಾಡತ್ತೀನಿ ಕೆಲಸಗಳು. ಸ್ವಲ್ಪ ಹಾಕೀನಿ, ಸುಮ್ಮನೆ ನಾವೇ ಇಬ್ಬರೇ ತಿನ್ನೋರು, ಮಗನೂ ತಿನ್ನಲ್ಲ, ಮಗಳೂ ಸುಮ್ಮನೆ ಕಾಯ್ಕು ಮಾಡ್ತಾಳೆ ಆಕಿನೂ. ಅದ್ರ ಸಂಬಂಧ ಇದಕ್ಕೆ ಹೋಳಿಗೆ ಮಾಡತ್ತಿದ್ದೆ, ಕಲ್ತಿದ್ದೆ. ನಾನು ಇವಾಗ ಹೋಳಿಗೆ ಮಾಡಾಕತ್ತೀನಿ. ಸಣ್ಣ ಬರ್ತಾವೆ. ಅದಕ್ಕೆ ಬೆಲ್ಲ ಸ್ಟ್ಯಾಂಡ್ ಯೂಸ್ ಆಗುತ್ತೆ ನೋಡಿ. ನಾನು ಎಲ್ಲಿ ತೊಗೊಳೋದು ಬಿಡು, ಮತ್ತು ಅದಕ್ಕೆ 1400 ರೂಪಾಯಿ ಕೊಡಬೇಕು, ಎಲ್ಲಿ ಕೊಡೋದು ಬಿಡು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಇದೊಂದು ಸಿಕ್ತಪ್ಪ, ನನಗೆ ನೆನಪಿತ್ತು. ಬಟ್ ಎಲ್ಲೈತನೋ ಅಂಥೇಳಿ ಹಿಂಗೆ ಇದ್ದಿಲ್ಲ, ಕೊಟ್ಟಿದ್ದು ನೆನಪಿತ್ತು ನನಗೆ. ಬಟ್ ಇಲ್ಲಿರುತ್ತೆ ಅಂತ ಗೊತ್ತಿದ್ದಿಲ್ಲ. ಬಟ್ ಮೊನ್ನೆ ಏನೋ ಸರ್ಚ್ ಮಾಡಾಕತ್ತಿದ್ದೆ, ಆ ಟೈಮಿಗೆ ಸಿಕ್ತು. ಸ್ಟ್ಯಾಂಡ್ ಮಸ್ತ್ ಯೂಸ್ ಆಗತ್ತೆ ನೋಡಿ. ನಾನು ಅವಾಗೆಲ್ಲ ಇಲ್ಲಿ ಇಡ್ತಿದ್ದೆ ಫೋನು, ಇಲ್ಲಿ ಕಿಟಕಿಗೆ ಹಚ್ಚಿ ಇಡ್ತಿದ್ದೆ ಫೋನು, ಇಲ್ಲಿ ವಿಡಿಯೋ ಮಾಡ್ಕೊತಿದ್ದೆ. ಅಲ್ಲಿ ಬಿಟ್ಟರೆ ಇಲ್ಲಿ ಸ್ಟ್ಯಾಂಡ್ ಅದಲ್ಲ, ಇಲ್ಲಿ ಇಡ್ತಿದ್ದೆ ನಾನು. ಇಲ್ಲಿ ಇಟ್ಟಿಟ್ಟು ವಿಡಿಯೋ ಮಾಡ್ಕೊತಿದ್ದೆ. ಈ ಕಡೆ ಇಡಬೇಕಂದ್ರೆ ಇಲ್ಲೇನೂ ಇಲ್ಲ ಇಡಾಕ. ಸೊ ಸಿಂಕಾದ ಇಲ್ಲೇನೂ ಇರಲಿಲ್ಲ ಇಡಾಕ. ಅದರ ಸಂಬಂಧ ನಾನು ಇಲ್ಲರೇ ಇಡ್ತಿದ್ದೆ, ಇಲ್ಲಾಂದ್ರೆ ಇಲ್ಲರೇ ಇಡ್ತಿದ್ದೆ. ಒಂದೊಂದು ಸಲ ಇಲ್ಲೂ ಇಟ್ಟಿನಿ ನಾನು ಶೆಲ್ಫ್ನಾಗ. ಇಲ್ಲಿಟ್ಟು ಇಲ್ಲೆಲ್ಲ ಅಡುಗೆ ಮಾಡೋದು ವಿಡಿಯೋ ಮಾಡೀನಿ. ಹಾಗಿದೆ ಸ್ಟ್ಯಾಂಡ್ ಯೂಸ್ ಆಯಿತು. ಕಟ್ಟಿನ ಸಾಂಬಾರಿಗೆ ರೆಡಿ ಮಾಡ್ಕೊಳತ್ತೀನಿ. ಕಟ್ಟ ತೆಗೆದಿಟ್ಟಿನಿ. ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಸ್ವಲ್ಪ ಕೊಬ್ಬರಿ ಹುರಿದು ಹಾಕ್ಬೇಕು. ಇದಕ್ಕೆ ಎಲ್ಲ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಸ್ಟ್ಯಾಂಡ್ ಇದನ್ನ ನೆನಪು ಮಾಡ್ಕೊಂಡ್ರೆ ನಾವು ಮೊದಲು ಟಿಕ್ಟಾಕ್ ಮಾಡ್ತಿದ್ವಿ ನಮ್ಮ ಜಗ್ಗೋರು ನಾವು. ಅದೇ ನೆನಪು ಬರುತ್ತೆ. ಅವ್ರು ಯಾವಾಗ ಜಾಬಿಗೆ ಸೇರಿಕೊಂಡ್ರು ಎಲ್ಲ ಬಿಟ್ಬಿಟ್ರು ಸೋಷಿಯಲ್ ಮೀಡಿಯಾ. ಬೇಡಪ್ಪ ಏನಾರೇ ಅಂತಾರ ಜನ ಅಂತ ಹೇಳತ್ತಾರ. ನನ್ನ ಸಮಯಕ್ಕೆ ಹಾಗೆ ಮಾಡಿಟ್ಟಿದ್ರು, ನನಗೂ ಎಲ್ಲ ಬಿಟ್ಬಿಟ್ರು. ಬಟ್ ನಾನು ಇವಾಗ ಹೇಳ್ದೆ, ಇಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಂದೆ. ಆಯಿತು ಅಂಥೇಳಿ ನನ್ನ ಬರ್ಡೇಗೆ ಅವರೇ ಮೊಬೈಲ್ ಗಿಫ್ಟ್ ಕೊಟ್ಟರು. ನಂದೇನು ಐಫೋನ್ ಕೊಟ್ಟಿಲ್ಲ ಅವರು. ಯಾವ ಫೋನು, ರಿಯಲ್ಮಿ ಕೊಟ್ಟರು ಫೋನು, ಆ್ಯಂಡ್ರಾಯ್ಡ್ ಫೋನು. ಅದೇ ಫೋನಾಗೆ ನಾವು ವಿಡಿಯೋ ಶೂಟ್ ಮಾಡತ್ತೀನಿ. 24 ಅಂತಂದ್ರೆ 1 ಇಯರ್ ಆಯಿತು. ಬಟ್ ನಾನು ವಿಡಿಯೋ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಆಗಿರಲೇ ಇಲ್ಲ. ನಾನು ಅಂದ್ಕೊಂಡೆ ಏನು ಯೂಟ್ಯೂಬು ಎಲ್ಲ ಆಗ್ತಾರೆ ಬಿಡು. ಕೆಲವೊಬ್ರದ್ದು ನೋಡಿದ್ನಲ್ಲ, ಅಷ್ಟು ಜನ ಸಬ್ಸ್ಕ್ರೈಬರ್ಸು, 10 ಲಕ್ಷ 20 ಲಕ್ಷ ಈ ಥರ, ಏನು ಅದೇನು ಯೂಟ್ಯೂಬು ಅಂತ ಆ ಥರ ಮಾಡಿದ್ದೆ. ಬಟ್ ನಾನು ಯೂಟ್ಯೂಬ್ ಮಾಡಿ ಅದ್ರ ಒಳಗೆ ಒಂದು 5-6 ವಿಡಿಯೋಸ್ ಬಿಟ್ಟೆ. ಒಂದು ಸಬ್ಸ್ಕ್ರೈಬ್ಸ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅಪ್ಪ ಯೂಟ್ಯೂಬ್ ಅಷ್ಟು ಈಸಿ ಅಲ್ಲ ಅಂತ ಗೊತ್ತಾಯಿತು. ಭಾಳ ವರ್ಕ್ ಮಾಡಬೇಕು ಯೂಟ್ಯೂಬಿಗೆ ಅಂಥೇಳಿ ಗೊತ್ತಾಯಿತು. ಬಟ್ ಮೇನ್ ಕ್ಯಾಮ್ರಾ ಕ್ಲಿಯರ್ ಇರಬೇಕಲ್ಲ ವಿಡಿಯೋ ಮಾಡೋಕೆ. ಸೊ ಆವಾಗ ಅನ್ನಿಸ್ತು ಯೂಟ್ಯೂಬು ಅಷ್ಟು ಈಸಿ ಅಲ್ಲ ಅಂಥೇಳಿ. ಅದೇ ಇವಾಗ ಮಾಡಾಕತ್ತೀನಿ, ನೋಡೋಣ ಎಲ್ಲ ಲೀಕ್ ಹೋಗುತ್ತೆ ಅಂಥೇಳಿ. ರೆಡಿ ಆಯಿತು. ಇದನ್ನೀಗ ಮಿಕ್ಸಿ ಹಾಕೋಬೇಕು. ಆ್ಯಕ್ಚುಲಿ ನಾನು ಸೋಸ್ಬಿಡ್ತಿದ್ದೆ,
ಅದು ಸೋಸೋದೆಲ್ಲ ಇತ್ತು ಸಿಗಲ್ಲಾಗೈತಿ. ಇವಾಗ ನಂಗೆ ಅದು ಹುಡ್ಕುವಷ್ಟು ಟೈಮ್ ಇಲ್ಲ, ನನ್ನ ಮಗ ಎದ್ದೇಳ್ಬಿಡ್ತಾನೆ. ಅಷ್ಟರೊಳಗೆ ನಾನು ಇದನ್ನೆಲ್ಲ ಮಾಡಬೇಕು. ಅದ್ರ ಸಂಬಂಧ ಮಿಕ್ಸಿ ಹಾಕ್ಬಿಡ್ತೀನಿ. ಹುಡುಕ್ಬೇಕು, ತೊಳಿಬೇಕು, ಎಲ್ಲ ಕೆಲಸ ಭಾಳ ಆಗುತ್ತೆ ಅದ್ರದ್ದು. ಅದ್ರ ಸಂಬಂಧ ನನ್ನ ಮಗ ಎದ್ದೇಳ್ಬಿಡ್ತಾನೆ. ಅದಕ್ಕೆ ಪಟ್ಟನ್ನು ಮಿಕ್ಸರ್ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಲು ಅದು ಅಷ್ಟೊತ್ತನ ಇದು ಸಾಂಬಾರಿಗೆ ರೆಡಿ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಜಗ್ಗುವರಿಗೆ ನಾನು ಮಧ್ಯಾಹ್ನ ಕರೆಸಿ ಉಣಿಸ್ಬೇಕಂತ ನಂದಿತ್ತು ತಲಾಗ. ಬಟ್ ಇದು ನನ್ನ ಮಗ ಕೈ ಬಿಡಲಿಲ್ಲ ನನಗೆ. ಅದಕ್ಕೆ ಅವ್ನಿಗೆ ಮಲಗಿಸಿ ನಾನು ನಾಷ್ಟ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಟೈಮ್ ಆಗೇ ಬಿಡ್ತು. ಅದ್ರ ಸಂಬಂಧ ಸಂಜೆ ಮುಂದೆ ಮಾಡಿಸ್ತೀನಿ. ಗೊತ್ತಾ, ಏನು ಮಾಡೋಕ್ಕಾಗಲ್ಲ, ಒಬ್ಬರೇ ಮಾಡಬೇಕಲ್ಲ, ಎಲ್ಲನೂ ಲೇಟ್ ಆಗುತ್ತಾ. ಅವರು ನನಗೆ ಹಾಗೇನಿಲ್ಲ, ಓಕೆ ನಿಂಗೆ ಯಾವಾಗ ಆಗತ್ತೆ ಅವಾಗ ಮಾಡು, ಏನು ಅಷ್ಟೇನು ಅರ್ಜೆಂಟ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾ ಅವ್ರಿಗೆ ಹೇಳಿಲ್ಲ ಇವತ್ತು ಮಾಡ್ತೀನಿ ಅಂಥೇಳಿ, ಅವ್ರಿಗೆ ಸರ್ಪ್ರೈಸ್ ಅಂಥೇಳಿ. ಅವ್ರಿಗೆ ನಾ ಇದು ಹೋಳಿಗೆ ಎಲ್ಲ ಮಾಡ್ತೀನಿ ಅನ್ನೋದೊಂದು ದೊಡ್ಡ ಸರ್ಪ್ರೈಸ್ ಅವರಿಗೆ. ಇರಲಿ, ಊರಲ್ಲಿದ್ದರೆ ಅಕ್ಕ ಇರ್ತಿದ್ರು, ನಮ್ಮ ಅತ್ತೆ ಇರ್ತಿದ್ರು, ಅವ್ರ ಜೊತೆ ಮಾತಾಡ್ಕೋತಾ ಮಾಡ್ತಿದ್ದೆ. ಇಲ್ಲಿ ನೋಡಿರಿ, ನಿಮ್ಮ ಜೊತೆ ಮಾತಾಡ್ಕೋತಾ ಮಾಡೋದಾಗೈತೆ ಕೆಲಸ. ನಿಮ್ಮ ಜೊತೆ ಮಾತಾಡೋ ಒಬ್ಬಳೇ ಬೇಸರ ಆಗುತ್ತಾ ಮಾಡೋಕ್ಕೆ. ಇವತ್ತು ಮಾತಾಡತ್ತೀನಿ ನಾನು ಇಷ್ಟು. ನೋಡಿ, ನಾ ಯಾವ ವಿಡಿಯೋದಾಗೂ ಇಷ್ಟು ಮಾತಾಡಿಲ್ಲ, ಒಬ್ಬೇಕೇ ಈಗ ಇಷ್ಟು ಮಾತಾಡ್ತೀನಿ. ಬಟ್ ಅದೇ ಹೊರಗಡೆ ಹೋದ್ರೆ ಏನೂ ಆಗೋಲ್ಲ, ಜನ ಏನಂತಾರಪ್ಪ ಏನು ಅಂಥೇಳಿ ಆ ಥರ ಭಯ. ಇವತ್ತು ಯಾಕೆ ಮಾತಾಡಬೇಕು, ಎಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂಥೇಳಿ ಮಾತಾಡತ್ತೀನಿ ನೋಡಿ. ಕೊಬ್ಬರಿ ಹೆಚ್ಚಾಗ್ತೀನಿ, ಸ್ವಲ್ಪ ಕಟ್ಟಿನ ಸಾರಿಗೆ ಕೊಬ್ಬರಿ ಆದರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಕೊಬ್ಬರಿ ಹರಚ್ಕೊಂಡು ಹುರಿದು ಮಿಕ್ಸಿ ಹಾಕ್ಬಿಡ್ತೀನಿ. ಇದನ್ನು ಹೆಂಗೋ ಇದಕ್ಕೆ ಮಿಕ್ಸಿ ಹಾಕ್ಬಿಡ್ತೀನಿ ಹೂರ್ಣ ಮಾಡೋಕೆ. ಅದಕ್ಕೆ ಇದನ್ನು ಒಂದು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಪಟ್ಟಣ ಮಿಕ್ಸಿ ಹಾಕಕ್ಕೆ ಬರುತ್ತೆ ಅಂತ ಹೇಳಿ ನನ್ನ ಮಗ ಎದ್ದೇಳ್ಬಿಡ್ತಾನೆ. ಅದಕ್ಕೆ ಮಾಡಬೇಕು ಅಷ್ಟರೊಳಗೇ. ಅವರಿಬ್ಬರಿಗೆ ಇವತ್ತು ಮುಂಜಾನೆ ಸೂಸ್ಲ ನಾಷ್ಟ ಮಾಡಿದ್ದೆ. ಚುರುಮುರಿ ಸೂಸ್ಲ ತಿಂದು ನಮ್ಮ ಪಂಕು ಮ್ಯಾಗಿ ಅನ್ನಕತ್ತಿದ್ಲು. ಆ್ಯಕ್ಚುಲಿ ನಾ ಮ್ಯಾಗಿ ಮಾಡೆಲ್ಲ ಕಟ್ಟಲ್ಲ. ಬಟ್ ಇವತ್ತು ಭಾಳ ಹಠ ಮಾಡಾಕತ್ತಿದ್ಲು, ಮ್ಯಾಗಿ ಮಾಡಿ ಮಮ್ಮಿ ಅಂತ ಹೇಳಿ. ನಮ್ಮ ಫ್ರೆಂಡ್ಸ್ ಏನೋ ತೊಗೊಂಬರ್ತಾರಂತ, ಅದಕ್ಕೆ ಮಾಡು ಅಂದು ಆಯ್ತಂತ ಒಂದು ಸ್ವಲ್ಪ ಮ್ಯಾಗಿ ಮಾಡಿ ಕಟ್ಟಿದ್ದೆ. ಅದ್ರ ಜೊತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇಟ್ಟೀನಿ, ತಿನ್ಬಾರ್ವಾ ಅಂಥೇಳಿ ಹೋದ್ರು ಅವರಿಬ್ಬರು. ಐ ಥಿಂಕ್ ನನ್ನ ಮಗ ಎದ್ದ, ಬಾಕಿ ಮಾಡ್ಕೊಂಡು ಹೋಗ್ಬೇಕಪ್ಪ, ಇಲ್ಲಾಂದ್ರೆ ಬೆಕ್ಕು ಬರುತ್ತೆ. ನಾನೇನು ಸ್ವಲ್ಪ ತೂಗಿ ಬರೋಣ. ಗ್ಯಾಸ್ ಬಂದ್ ಮಾಡೀನಲ್ಲ, ಮಾಡೀನಿ. ಎದ್ದ ಅಪ್ಪಾಜಿ? ಇಲ್ಲ ಮಲ್ಕೋಪ್ಪ, ಇಲ್ಲೇ ಇದೀನಿ, ಮಲ್ಕೋ, ಇಲ್ಲೇ ಇದೀನಿ, ಮಲ್ಕೋ. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳತ್ತೀನಿ, ಎಲ್ಲ ಫ್ರೈ ಮಾಡಿ. ಈ ಕಡೆ ಅನ್ನಕ್ಕಿಟ್ಟೀನಿ, ನನ್ನ ಮಗ ಎದ್ದೇಳ್ತಾನೆ. ಅದೇ ಸಂಬಂಧ ಅವ ಹೇಳ್ಬಿಟ್ರಾಗೇ ಅನ್ನ ಮಾಡಿಡ್ಬೇಕಂತ ಹೇಳಿ ಅವನಿಗೆ ಅನ್ನಕ್ಕಿಟ್ಟೀನಿ. ಈ ಕಡೆ ಸಾಂಬಾರಿಗೆ ಫ್ರೈ ಮಾಡ್ಕೊಳತ್ತೀನಿ. ಇಲ್ಲಿ ಇದು ಬ್ಯಾಳಿಗೆ ಹಾಸಕ್ಕಿಟ್ಟೀನಿ. ಈ ಕಡೆ ಕಟ್ ಐತಿ, ಇದು ಶೀಕರಣೆ ಮಾಡ್ಬೇಕಂತೇಳಿ ಬೆಲ್ಲ ತುರಿದಿಟ್ಟೀನಿ. ಇಷ್ಟೆಲ್ಲ ಆಗದ. ಹುಣಸೆಹಣ್ಣು ಹಾಕಿದ್ದೀನಿ ಸಾಂಬಾರಿಗೆ. ಕಟ್ಟಿನ ಸಾಂಬಾರಿಗೆ ಹುಣಸೆಹಣ್ಣು ಹಾಕಬೇಕು, ಸಖತ್ತಾಗುತ್ತೆ. ಅದಕ್ಕೆ ಹುಣಸೆಹಣ್ಣು ಹಾಕಿದ್ದೀನಿ. ಹಾಕಬೇಕು ಅಂತ ನಾನು ಮಾಡಿದ್ದೆ, ಬಟ್ ಕರೆಂಟ್ ಹೋಗ್ಬಿಟ್ಟ ನಮ್ಮ ಕಡೆ. ಅದಕ್ಕೆ ಸುಮ್ಮನೆ ಸೋಸ್ಬಿಡ್ತೀನಿ. ಎಷ್ಟಾಗ ಸಣ್ಣಗೆ ಬರ್ತೈತಿ. ಕರೆಂಟ್ ಹೋಗ್ಬಿಟ್ಟ ನೋಡಿ, ಬೇಕಂದ್ರೆ ಮಿಕ್ಸರ್ ಹಾಕ್ಕೋಬೇಕಂತ ನಾನು ಮಾಡಿದ್ದೆ. ಜಾಳಿಗೆ ಒಳಗೆ ಸಣ್ಣ ಆಗ್ತೈತೆ. ನಾನು ಇದ್ರೊಳಗೆ ಫಸ್ಟ್ ಮಾಡ್ತಿರ್ಲಿಲ್ಲ, ನಮ್ಮ ಮಮ್ಮಿ ತಂದು ಕೊಟ್ಟಿದ್ರು. ನಾನು ಅಷ್ಟೋ ದಿನ ಹಂಗೆ ಇಟ್ಟಿದ್ದೆ. ಇದ್ರೊಳಗೆ ಏನಾಗೋದಪ್ಪ ನಡಿ, ಪಟ್ ಮಿಕ್ಸರ್ ಹಾಕಿದ್ರೆ ಬರುತ್ತೆ ನಡಿ ಅಂತ ಹೇಳಿ. ಬಟ್ ಮಿಕ್ಸರ್ಗಿಂತಲೂ ಇದು ಫಾಸ್ಟ್ ಆಗುತ್ತೆ, ಸಣ್ಣ. ಮತ್ತು ಮಿಕ್ಸರ್ ಒಳಗೆ ಕೈ ಹಿಡ್ಕೊಳ್ಳೋದು ಸ್ವಲ್ಪ. ಬಟ್ ಇದ್ರೊಳಗೆ ಫಾಸ್ಟ್ ಬಿಸಿದೇ ಹಾಕಬೇಕು, ಅಂದ್ರೆ ಜಲ್ದಿನೇ ಸಣ್ಣ ಆಗಿಬಿಡ್ತೈತೆ. ಬಿಸಿ ತೊಗೊಂಡು ಹಿಂಗೆ
ತಿರುಗಿ ಬಿಟ್ರೆ ಭಾರಿ ಮಸ್ತಾಗ ಮೆತ್ತಗ ಬೆಣ್ಣೆ ಥರ ಮೆತ್ತಗಿರತ್ತ. ಹೋಳಿಗೆ ಸಖತ್ತಾಗ್ತಾವೆ. ಈ ಕರೆಂಟ್ ಇಲ್ಲ ನೋಡಿ, ಏನು ಮಾಡ್ಬೇಕು ಕರೆಂಟ್ ಇಲ್ಲಾರ್ದಾಗ. ಸೊ ಇದೇ ಬೆಸ್ಟ್ ಮಿಕ್ಸರ್ಗಿಂತ. ಮತ್ತು ಟೇಸ್ಟ್ನೂ ಒಂಥರ ಬೇರೆನೇ ಇರುತ್ತೆ ಮಿಕ್ಸರ್ ಒಳಗೆ ಮಾಡಿದ್ದಕ್ಕಿಂತಲೂ. ಇವಾಗ ಮೈದಾ ಹಿಟ್ಟು ನಾದ್ಕೋಬೇಕಂತ ಹೇಳಿ ಮೈದಾ ಹಿಟ್ಟು ನಾದಬೇಕು. ಮೈದಾ ಹಿಟ್ಟು ಹೋಳ್ಗೆ ಸಂಬಂಧ ಮೈದಾ ಹಿಟ್ಟು ನನಗೆ ಈ ಸಲ ಸಮಾಧಾನ ಇರಲಿಲ್ಲ. ನಂಗೆ ಹೋಳ್ಗೆ ಮತ್ತು ಶಿಕರಣಿ ತಿನ್ನೋತನ. ಅದಕ್ಕೆ ಒಂದ್ಸಲ ಮಾಡಿದ್ದೆ, ಚಪಾತಿ ಶಿಕರಣಿ ತಿಂದಿದ್ದೆ, ಬಟ್ ಹೋಳ್ಗೆ ತಿಂದಿರಲಿಲ್ಲ. ಅದಕ್ಕೆ ಭಾಳ ಮಿಸ್ ಮಾಡ್ಕೊಳಕತ್ತಿದ್ದೆ. ನನ್ನ ಮಗ ಎದ್ದ ಮತ್ತು ಕುಕ್ಕರ್ ಸೌಂಡಿಗೆ ಎದ್ದ ನೋಡೋಣ. ಹೋಗಿ ಅವನಿಗೆ ಮಲಗಿಸ್ಬರ್ಬೇಕು. ಎದ್ದ ನನ್ನ ಮಗ ಎದ್ದ. ಹೂವ ಅಪ್ಪಾಜಿ ಕೂಡುದು. ಈಗ ಗೋಧಿ ಹಿಟ್ಟು ನಾದಾಕತ್ತೀನಿ ಚಪಾತಿಗೆ. ಏ ಅಪ್ಪಾಜಿ ಕೆಳಗೆ ಯಾಕೆ ಚಲ್ತೀವೋ ರಜಾ? ತಿನ್ನು. ಸುಮ್ ತಿನ್ನು, ಅಪ್ಪನ ತಿನ್ಬೇಕು. ಕೆಳಗೆ ಯಾಕೆ ಚಲೋದದು? ಒಟ್ಟ ನನಗೆ ಇಷ್ಟೊತ್ತನೇ ಆಯ್ತು ನೋಡು. ಎದ್ದು 2-3 ತಾಸು ಆಯ್ತವ. ಒಂದು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ನನಗೆ. ಈಗ ಪಂಕು ಬರೋ ಟೈಮ್ ಆಯ್ತಾ, ಅದಕ್ಕೆ ಪಟ್ ಮಾಡಿದ್ರೆ ಆಯ್ತಂತ ಹೇಳಿ ಬಂದೆ. ಅವನಿಗೇನೋ ಒಟ್ಟೊಂದು ಸಮಾಧಾನ ಅಡಿಸಿ ಕೂಡಿಸಿದ್ರೆ ಆಯ್ತಂತ ಹೇಳಿ. ಒಟ್ಟ ಕೈ ಬಿಡಲ್ಲ ಹುಡುಗ. ನಿನ್ಗೆ ಬೈಯಾಕತ್ತಿದ್ದು ನಾನು. ತಿನ್ ಇಲ್ಲ ಬೇಯಲ್ಲ ನೋಡಿ ಹೆಂಗೆ ಗೊತ್ತಾಗತ್ತೆ ನೋಡೋ. ನೀವು ಬೈಯೋದು ಎಲ್ಲ ಗೊತ್ತಾಗುತ್ತಲ್ಲ ಅಪ್ಪಾಜಿ ನಿನಗ? ರಜ ಏನು ಮಾಡ್ಲಪ್ಪಾಜಿ ಇವನ್ನ? ಹಾಂ ತಿಂತೀಯಾ? ಮ್ಯಾಂಗೋ ತಿಂತೀಯಾ? ಶಿಕರಣಿ ಮಾಡ್ತೀನಿ ಅಪ್ಪಾಜಿ. ಬಾಡಪ್ಪಾಜಿ ಈಗಾರ ಜಕ ಮಾಡಿ ಫ್ರೆಶ್ ಆಗಿ ಬಂದಿರಿ, ಎಲ್ಲ ಹೊಲ್ಸ್ ಮಾಡ್ಕೋತೀರಿ ನೀವು. ಬಾಡ ರಜಾ. ಅಪ್ಪ 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 ನಿಂದ ಕೊಡ್ತೀನಿ ವಾಯ್ ನನಗೆ ಇದು ಮಾಡಕ್ಕೆ ಬಿಡಲ್ಲ ವಾಯ್ ಗೊತ್ತಾಯ್ತು. ಓರೇ ಅಪ್ಪಾಜಿ ನನ್ನ ಕೆಲಸದ ಮತ್ತೊಂದು ನಿನ್ನ ಕೆಲಸ ಇಟ್ಕೊಂಡು ಕೂಡ್ಬಿಡ ನನಗ. ಪೃಥ್ವಿ ಬಿಡು. ಬಿಡ್ತಾನ ಇಲ್ಲ ಇವ ಅದನ್ನ. ಬಿಡು ಪುತ್ತು ಅಷ್ಟು ಇರ್ತಾನವ ಇವ. ಹಾ ಮ್ಯಾಂಗೋ ನೀನೇ ತಿಂತೀಯನ್ ಮತ್ತೆ ಯಾರ ತಿಂತಾರ? ಹಾ ಇಷ್ಟನೋ ಮ್ಯಾಂಗೋ ಅಂದ್ರೆ ಭಾಳ ಅಪ್ಪಾಜಿ? ಹೌದಾ? ನಾವಲ್ಲ ನಾವಲ್ಲ ಹಂಗ ಆಪಾಜಿ ಮಾಡ್ಕೊಳ್ಳೋದು. ಸರಿಯಪ್ಪ ನಾ ಮ್ಯಾಲ ತಗೊಂಡು ಕೂತ್ ನಿಂತು ಮಾಡ್ತೀನಿ ಕಡಿ. ಸರಿ ಬಿಡು ನಾನು ಮ್ಯಾಲ ನಿಂತು ಮಾಡ್ತೀನಿ. ನನ್ನ ಕೆಳಗೆ ಕೂತ್ರೆ ನಿಂಗೆ ನನಗೆ ಮಾಡಕ್ಕೆ ಬಿಡೋದಿಲ್ಲ. ಹಣ್ಣು ಅದನ್ನು ತೊಗೊಂಡ್ಬಿಡು. ತೊಗೊಂಡು ಇದು ಮಾಡು. ಸರಿ ತಾನಿಲ್ಲೇವಾ? ಸರಿ ಶಿಕರಣಿ ರೆಡಿ ಆಯಿತು. ನಮ್ಮ ಪಂಕಜಧಾರಿಣಿ ಬಂದು ಬರ್ರಿ ತಗಿ. ಯಾರು ಬಂದರು? ಪಪ್ಪ ಬಂದ? ಪಪ್ಪ ಅಲ್ಲ, ಅಕ್ಕ ಬಂದಾಳ. ಅಕ್ಕ ಹ್ಞೂ ಆರಾಮದೀನಿ. ಯಾರು ಇರೋದಿಲ್ಲ ನೋಡಕ್ಕಿ ಮ್ಯಾಂಗೋ ತಿನ್ನಕತ್ತ. ಪಂಕು ತಿನ್ನಕತ್ತಿ ಮ್ಯಾಂಗೋ?
ತಿನ್. ಏನಪ್ಪಾಜಿ ನಿಂಗೂ ಬೇಕಾ ಮ್ಯಾಂಗೋ? ಇನ್ನೇಗಾರ ಡ್ರೆಸ್ ಚೇಂಜ್ ಮಾಡ್ಕೊಂಡಿಯಪ್ಪ. ನಮ್ಮ ಸಾಂಬಾರು ರೆಡಿ ಇವಾಗ. ಕುದ್ದೀಲಿ ಆಯ್ತು. ಸಾಂಬಾರು ರೆಡಿ ಆಯಿತು, ಹೂರ್ಣ ರೆಡಿ ಆಗೈತಿ, ಅನ್ನ ಆಗೈತಿ. ಎರಡು ಹಿಟ್ಟುಗಳು ನಾದಿಟ್ಟಿನಿ ಇವಾಗ. ಇದು ಮೈದಾ ಹಿಟ್ಟು, ನೆಕ್ಸ್ಟ್ ಇದು ಗೋಧಿ ಹಿಟ್ಟು. ಓಕೆ, ಇಲ್ಲೇ ಇರಲಿ. ಆಮೇಲೆ ನಮ್ಮ ಚಿಕನ್ ರೆಡಿ ಆಗೈತಿ. ಉಳಿತಾ ಇವನ್ನೆಲ್ಲ ಒಂದು ಕಡೆ ದಂಡಿಗೆ ಸರಿಸಿ ನೋಡಿ. ನಮ್ಮ ಪೃಥ್ವಿ ಏನೆಲ್ಲ ಮಾಡ ನೋಡ್ರಿ ಇಲ್ಲಿಗ. ನೋಡು ನಮ್ಮ ಪೃಥ್ವಿ ಕೆಲಸ ಇವೆಲ್ಲ. ಈಗ ನಮ್ಮ ಪೃಥ್ವಿ ಕೆಲಸಗಳು ಇದನ್ನೆಲ್ಲ ನೀಟ್ ಮಾಡ್ಬೇಕು ಇವಾಗ. ಇಲ್ಲಿ ಸಾಂಬಾರು ರೆಡಿ ಆಗೈತಿ. ಇಷ್ಟು ಭಾಂಡೆ ಅದಾವು, ಭಾಂಡೆಗಳು ತೊಳಿಬೇಕು. ನಾಟ್ರಿ ಅಷ್ಟು ಕ್ಲೀನ್ ಮಾಡೋನು. ಕ್ಲೀನ್ ಮಾಡಿ ಆಮೇಲೆ ಹೋಳಿಗೆ ಮಾಡಿದ್ರೆ ಆಯಿತು. ಹೋಳಿಗೆ I am making ಹೋಳಿಗೆ. ಹಾಕತೈತೆ ಹಂಚು. ಚಿಟಿಮಿ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಓ ಸ್ವಲ್ಪ ಬ್ಲ್ಯಾಕ್ ಆಯ್ತಲ್ಲ. ಇದು ಸೂಪರ್ ಆಯ್ತು. ಬಂದು ಎಲ್ಲದನ ಪೃಥ್ವಿ ಬಾಪಾಜಿ.